ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 2/10/2025. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, सबसे मीठा अक्षर बाबा है। तुम्हारे मुख से सदा बाबा बाबा निकलता रहे। सबको शिव बाबा का परिचय देते रहो। ಮಧುರ ಮಕ್ಕಳೇ, ಎಲ್ಲಕ್ಕಿಂತ ಅತಿ ಮಧುರವಾದ ಅಕ್ಷರ ಬಾಬಾ ಅನ್ನೋದಾಗಿದೆ. ತಮ್ಮ ಬಾಯಿಯಿಂದ ಸದಾ ಬಾಬಾ ಬಾಬಾ ಎನ್ನುವಂತಹ ಮಾತೇ ಬರ್ತಾ ಇರಬೇಕು. ಎಲ್ಲರಿಗೂ ಶಿವತಂದೆಯ ಸಂದೇಶವನ್ನು ಕೊಡಬೇಕಾಗಿದೆ. ಮೀಠಾ ಅಕ್ಷರ ಅಂದರೆ ಅಕ್ಷರದಲ್ಲಿ ಮಧುರತೆ ಇಲ್ಲ. ಬಾಬಾ ಅರ್ಥಾತ್ ಪಿತಾ, ಅಪ್ಪ. ಆ ಆತ್ಮದ ಯಾರು ಜನ್ಮ ಜನ್ಮದ ಅವಿನಾಶಿ ತಂದೆ ಇದ್ದಾರೋ, ರಿಯಲ್ ಅಪ್ಪ, ಆ ರಿಯಲ್ ತಂದೆಯ ಒಂದು ಸ್ಮರಣೆಯಿಂದ ನಿರಾಕಾರ ಆತ್ಮ, ನಿರಾಕಾರ ತಂದೆ ಯಾವಾಗ ಸ್ಮರಣೆ ಮಾಡ್ತದೋ ಬಾಬಾ ಅನ್ನುವ ಸಂಬಂಧದೊಳಗ ಅದು ಬಹಳ ಮಧುರತೆ ಅನುಭವವನ್ನು ಮಾಡಿಸ್ತದೆ. ಮತ್ತು ಬಾಯಿಂದ ಸದಾ ಬಾಬಾ ಬಾಬಾ ಬರಬೇಕು. ಅರ್ಥಾತ್ ಹೀಗಲ್ಲ ಬಾಬಾ ಬಾಬಾ ಏನೇ ಮಾಡ್ತಾ ಇರು, ಭಯಭೀತ ಆಗೋದು ಬಾಬಾ ಬಾಬಾ ಅಂತ. ಬಾಯಿಂದ ಬಾಬಾ ಬರೋದು ಅರ್ಥಾತ್ ಕೇವಲ ಸ್ಥೂಲ ಈ ಮುಖ, ಈ ಬಾಯಿಯಿಂದ ಬಾಬಾ ಬಾಬಾ ಎನ್ನುವಂಥ ಮಾತು ಬರುವಂಥ ಮಾತಲ್ಲ. ನಿರಂತರ ಮನಸ್ಸಿಗೆ ಬಾಬಾ ಬಾಬಾ ಎನ್ನುವಂಥ ಶಿಕ್ಷಣವನ್ನು ಕೊಡ್ತಾ ಇರಬೇಕು. ಯಾಕಂದರೆ ಈ ಮನಸ್ಸು ಬಾಬಾನಿಂದ ಅಗಲಿ ನಿರಾಕಾರನಿಂದ ದೂರಾಗಿ ಸಾಕಾರದಲ್ಲಿರುವಂಥವರನ್ನೇ ರಿಯಲ್ ಅಂತ ಅನುಭವ ಮಾಡ್ತದ. ಅದಕ್ಕೆ ಈ ಮನಸ್ಸಿಗೆ ಕಲಿಸ್ಬೇಕಾಗಿದೆ ಬಾಬಾ ಬಾಬಾ ಬಾಬಾ. ಹೀಗೆಲ್ಲ ಸ್ಥೂಲ ರೂಪದಲ್ಲಿ ಯಾರ್ದೋ ಮುಂದೆ ಕ್ಷಣ ಕ್ಷಣವು ಒಳಗಡೆ ಅಶಾಂತ, ಮೇಲ್ಗಡೆ ಬಾಬಾ ಬಾಬಾ, ಒಳಗಡೆ ಭಯಭೀತ ಶಬ್ದದಿಂದ ಬಾಬಾ ಬಾಬಾ ಇಲ್ಲ. ಬಾಬಾ ಹೇಳ್ತಾರೆ ನಿರಂತರ. ಬಾಬಾ ಬರೀ ಹಂಗ ಅಲ್ಲ, ಸದಾ ಹೇಳ್ತಾರೆ. ಸದಾ ಬಾಬಾ ಬಾಬಾ ಅನ್ನೋದು ನುಡಿತಾ ಇರಬೇಕು. ಅರ್ಥಾತ್ ಯಾರಿಗೆ ನುಡಿತಾ ಇರಬೇಕು? ಮನಸ್ಸಿಗೆ. ಈ ಮನಸ್ಸು ನಿರಂತರ ನಾರಾಜಿಗೆಯೊಳಗ, ನಿರಂತರ ಒಂದಿಲ್ಲ ಒಂದು ಲೋಪದೋಷದೊಳಗ, ಇಲ್ಲ ಏನಾದರೂ ಒಂದು ಹೊರಗಡೆ ಇರುವಂಥ ಗದ್ದಲ ಗೊಂದಲದಲ್ಲಿ ಹೋಗ್ತಾ ಇರ್ತದ. ಅದನ್ನೇ ರಿಯಲ್ ಅಂತ ತಿಳ್ಕೊಳ್ತದ. ಅದಕ್ಕೆ ಬಾಬಾ ಯಾರನ್ನುವಂಥ ಸ್ಮೃತಿಯನ್ನು ಮನಸ್ಸಿಗೆ ಕೊಡಿಸೋ ಸಲುವಾಗಿ ಬಾಬಾ ಬಾಬಾ ಅಂತ ನಿರಂತರ ಹೇಳ್ತಾ ಇರಬೇಕು. ಇದು ಬಹಳ ಸೂಕ್ಷ್ಮವಾದ ಒಳಗಿಂದ ಒಳಗನೇ ನೆನಪಿಸಿಕೊಡುವಂತಹ, ಮನಸ್ಸಿಗೆ ಸ್ಮರಣೆ ಮಾಡಿಸುವಂತಹ ಮಹಾವಾಕ್ಯ ಆಗಿದೆ. ಎಲ್ಲರಿಗೂ ಪರಿಚಯ ಕೊಡ್ರಿ, ಶಿವಬಾಬಾರವರ ಪರಿಚಯ ಕೊಡ್ರಿ ಅಂತ ಒಂದು ಎಲ್ಲ ಆತ್ಮರಿಗೂ, ಮನುಷ್ಯಾತ್ಮರಿಗೆ ಕೊಡಬೇಕಾಗಿದೆ ಪರಮಾತ್ಮ ಯಾರನ್ನೋದು. ಆದರೆ ಸೂಕ್ಷ್ಮ ಅರ್ಥದಲ್ಲಿ ಶಿವಬಾಬನ ಪರಿಚಯ ಕೊಡಬೇಕಾಗಿದೆ ಈ ಮನಸ್ಸಿಗೆ. ಎಷ್ಟೆಲ್ಲ ತಿಳುವಳಿಕೆ ಕೊಟ್ಟಾಗಿಯೂ ಕೂಡ ಈ ಮನಸ್ಸು ಮತ್ತೆ ಮತ್ತೆ ಈ ನಾಟಕದಲ್ಲಿ ನಡೆಯುವ ಅವಿನಾಶಿ ಘಟನೆಗಳಿಗೂ ಕೂಡ, ಫಿಕ್ಸ್ ಘಟನೆಗಳನ್ನು ಕೂಡ, ಇದು ನನ್ನ ಅನುಸಾರ ಆಗಲಿಲ್ಲ, ಅಥವಾ ನನ್ನ ವಿರೋಧ ಯಾಕಾಯಿತು, ನನಗೆ ಹೀಗೆ ಯಾಕಾಯಿತು, ಹಾಗೆ ಯಾಕಾಯಿತು ಅಂತ ಯಾವತ್ತಿಗೂ ಪ್ರಶ್ನೆಯಲ್ಲಿ ಹೋಗ್ತಾನೆ ಇರ್ತದ. ಇದಕ್ಕೆ ಸ್ಥಿರವಾದ ಪರಮಾತ್ಮನ ಪರಿಚಯವನ್ನು ಕೊಟ್ಟಾಗ ಮನಸ್ಸು ಸ್ಥಿರತೆಯಲ್ಲಿ ಬರಲಿಕ್ಕೆ ಶುರುವಾಗ್ತದ. ಮನಸ್ಸು ಪರಮಾತ್ಮನ ಮಹಿಮೆಯಲ್ಲಿ ಲೀನಾಗೋದ್ರಿಂದ ಈ ಮನಸ್ಸು ಮಲಿನತೆಯಿಂದ, ಪಾಪದಿಂದ ಮುಕ್ತಾಗಿ ಮನಾಭಾವದಲ್ಲಿ ತೊಡಗಿ ಮನಸ್ಸು ಸತೋಪ್ರಧಾನ ಆಯಿತು ಅಂತಂದರೆ ಆವಾಗ ಬಾಬನ್ ಸಮಾನ ಮೂಲ ಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ನಿರಂತರ ನನ್ನೊಳಗೆ ನಾನು, ಈ ಮನಸ್ಸಿನಲ್ಲಿ ಅನಂತ ಅಶಾಂತ ವಿಚಾರಗಳಿವೆಯಲ್ಲ, ಆ ವಿಚಾರ ಕೊಡಬೇಕಾಗಿದೆ. ನಾನು ಅಂದರೆ ಆತ್ಮ, ಆತ್ಮನ ತಂದೆ ಪರಮಾತ್ಮ ಯಾರು ಎನ್ನುವಂಥ ಪರಿಚಯವನ್ನು ಮನಸ್ಸಿಗೆ ಕೊಡಬೇಕಾಗಿದೆ. ಸ್ವಯಂ ಅದು ನನ್ನ ಮನಸ್ಸಿಗೆ. ಪ್ರಶ್ನೆ: सतयुग में कोई मनुष्य तो क्या जानवर भी ರೋಗಿ नहीं होते हैं क्यों? ಸತ್ಯುಗದಲ್ಲಿ ಮನುಷ್ಯರಂತೂ ಬಿಡ್ರಿ, ಆದರೆ ಪ್ರಾಣಿಗಳಿಗೂ ಕೂಡ ಯಾವುದೇ ರೀತಿಯ ರೋಗವಿರೋದಿಲ್ಲ ಹೇಗೆ ಅಂತ ಕೇಳ್ತಾರೆ ಬಾಬಾ. ಯಾವ ಥರ ಅಲ್ಲಿ ಇಷ್ಟೊಂದು ಪ್ರಕೃತಿ ಮತ್ತು ಮನುಷ್ಯಾತ್ಮರು ಎಲ್ಲರೂ ಸತೋಪ್ರಧಾನರಾಗಿರ್ತಾರೆ ಹೇಗೆ ಅಂತ ಕೇಳ್ತಾರೆ ಬಾಬಾ. ಬಾಬಾ ಉತ್ತರದಲ್ಲಿ ಹೇಳ್ತಿದ್ದಾರೆ,
क्योंकि संगम युग पर बाबा सभी आत्माओं का और बेहद सृष्टि का ऐसा ऑपरेशन कर देते हैं जो रोग का नाम निशान ही नहीं रहता. ಈ ಸಂಗಮ ಯುಗದಲ್ಲಿ ಬಾಬಾ ಅನೇಕ ಆತ್ಮರಿಗೆ ಅಂದರೆ ಬ್ರಾಹ್ಮಣ ಆತ್ಮರಿಗೆ ಈ ರೀತಿ ಆಪರೇಷನ್ ಮಾಡ್ತಾರೆ. ಅದರಿಂದ ರೋಗದ ನಾಮ ನಿಶಾನೆಯೂ ಕೂಡ ಇರೋದಿಲ್ಲ. ಇದು ಇಂತಹ ಆಪರೇಷನ್ ಅಲ್ಲ, ಯಾಕಂದರೆ ಇದು ಬಹುದೊಡ್ಡ ಕ್ರೋನಿಕ್ ಡಿಸೀಸ್. ಯಾವುದು? ಪಂಚವಿಕಾರಗಳು, ದೇಹಬಾನ. ಎಲ್ಲಕ್ಕಿಂತ ದೊಡ್ಡ ವಿಕಾರ ದೇಹಬಾನ. ರಾಂಗ್ ನಾನು ನಾನು ಅಂದರೆ ದೇಹ ಅನ್ನುವಂಥದ್ದೇನು ರೋಗ ಇದೆ, ಇದು ಅನೇಕ ಜನ್ಮದ ಅನೇಕ ಸಮಯದಿಂದ ಬೆಳ್ಕೊಂಡು ಬಂದಿರುವಂತಹ ಈ ರೋಗಕ್ಕೆ ಬಾಬಾ ಔಷಧಿಯನ್ನು ಕೊಡೋದಷ್ಟೇ ಅಲ್ಲ, ಆಪರೇಷನ್ ಮಾಡ್ತಾರೆ. ಒಂದ್ಸರಿ ಇದು ನಾನು ಅನ್ನುವಂಥ ದೇಹಭಾನ ಹೊರಟು ಹೋದ್ಮೇಲೆ ಆಪರೇಷನ್ನಲ್ಲಿ ಎಲ್ಲವೂ ಹೊರಟು ಹೋಗಿ ಕೇವಲ ನಿರ್ಮಲವಾದ ಆತ್ಮ ಮಾತ್ರ ಉಳಿತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ರೋಗ ಶರೀರದಲ್ಲಿ ಇದೆ. ಮನಸ್ಸಿನಲ್ಲಿಯೂ ಕೂಡ ರೋಗ ಇದೆ. ಆದರೆ ಮನಸ್ಸನ್ನೇ ಸಂಗಮ ಯುಗದಲ್ಲಿ ಪರಮಾತ್ಮನಿಗೆ ಅರ್ಪಣೆ ಮಾಡಿದಾಗ ಬಾಬಾ ಯಾವಾಗ ಮನಸ್ಸಿನ ಸಂಪೂರ್ಣ ಆಪರೇಷನ್ ಮಾಡ್ತಾರೋ ಹಾಗೆ ಮನಸ್ಸು ಸತೋ ಪ್ರಧಾನ ಆಗ್ತದ. ಅದಕ್ಕಾಗಿ ಸತ್ಯುಗದಲ್ಲಿ ಶರೀರವೂ ಕೂಡ ನಿರೋಗಿ ಕಾಯ ಇರ್ತದ. ಅಲ್ಲಿ ಯಾವುದೇ ರೋಗ ನಾಮ ನಿಶಾನೆ ಇರೋದಿಲ್ಲ. बाबा है अविनाशी सर्जन. अभी जो सारी सृष्टि रोगी है, इस सृष्टि में फिर दुख का नाम निशान नहीं होगा. ಇವತ್ತು ಇಡೀ ಸೃಷ್ಟಿನೇ ರೋಗಿಯಾಗಿದೆ. ರೋಗ ಅಂದರೆ ಶರೀರದಲ್ಲಿರುವ ರೋಗ ಪೂರ್ಣ ಡ್ರಾಮಾನುಸಾರ ನೊಂದಿದೆ. ಮನಸ್ಸಿನಲ್ಲಿರುವ ರೋಗಗಳು ಡ್ರಾಮಾನುಸಾರ ನೊಂದಿದೆ. ಆದರೆ ಯಾವ ಮನಸ್ಸಿನಲ್ಲಿ ಶರೀರದಲ್ಲಿರುವ ರೋಗಗಳು ಇವು ನನ್ನ ರೋಗಗಳು ಅಂದ್ಕೊಂಡಿದ್ವಿ, ಇದು ನಿಜವಾದ ರೋಗ. ಈ ರೋಗಕ್ಕಾಗಿ ಬಾಬಾ ಔಷಧಿಯನ್ನು ಕೊಡ್ತಾ ಇದ್ದಾರೆ, ಆಪರೇಷನ್ ಮಾಡ್ತಾ ಇದ್ದಾರೆ. ಮಗು, ನೀನು ಮನಸ್ಸೂ ಅಲ್ಲ ಶರೀರನೂ ಅಲ್ಲ, ಇವೆರಡರಿಂದಲೂ ಪರೆಯಾಗಿರುವಂತಹ ನಿರಾಕಾರ ಅವಿನಾಶಿ ಪರಿಶುದ್ಧ ಆತ್ಮ ಇದಿ ಎನ್ನುವ ಸತ್ಯವನ್ನು ನಮಗೆ ಬಾಬಾ ತಿಳಿಸಿದ್ದಾರೆ. ಅಂದಮೇಲೆ ನಾವೀಗ ನಿರೋಗಿ ರೋಗ ಮುಕ್ತರಾಗ್ಬಿಡ್ತೀವಿ. ಈ ಕಾರಣದಿಂದ ಸತ್ಯುಗದಲ್ಲಿ ಬಾಬಾ ಹೇಳ್ತಾರೆ, ಈ ಸೃಷ್ಟಿಯ ಮೇಲೆ ದುಃಖದ ನಾಮ ನಿಶಾನೆ ಗುರುತುಗಳು ಇರೋದಿಲ್ಲ. यहाँ के दुखों से बचने के लिए बहुत बहुत बहादुर बनना है. ಅಂಡರ್ಲೈನ್. ಇಲ್ಲಿಯ ದುಃಖಗಳಿಂದ ಮುಕ್ತರಾಗಬೇಕು ಅಂದರೆ ಬಹಳ ಬಹದ್ದೂರ್ ಆಗಬೇಕು. ಬಹದ್ದೂರ್ ಅರ್ಥಾತ್ ಶಾರೀರಿಕವಾಗಿ ಯಾರ ಜೊತೆಗೂ ಫೈಟ್ ಮಾಡುವಂತಹ, ಶಬ್ದದಿಂದ ನಮ್ಮ ಶಬ್ದದ ಮಳೆ ಸುರಿಸಿ ಯಾರ ಜೊತೆಯರೇ ಗೆದಿಯುವಂತಹ ಮಾತಲ್ಲ. ಬಹದ್ದೂರ್ ಆಗೋದು ಅರ್ಥಾರ್ಥೆ ಈ ಡ್ರಾಮಾದಿಂದ ಪರ್ಯಾದ ಸ್ಥಿತಿ. ಈ ಡ್ರಾಮಾದ ಒಳಗೆ ಸಿಕ್ಕಂಥ ಈ ಎಲ್ಲ ರೋಲ್, ಅದರಲ್ಲೂ ಖಾಸ್ ನನಗೆ ಸಿಕ್ಕಿರುವಂಥ ರೋಲ್, ಈ ರೋಲ್ನ ಏನು ಸ್ಟೋರಿ ಇದೆ ಇದೆಲ್ಲವೂ ಪತೀತಿದೆ ಡ್ರಾಮಾನುಸಾರ. ಸೊ ಇದೆಲ್ಲದರಿಂದ ಮನಸ್ಸನ್ನು ಡಿಟ್ಯಾಚ್ ಮಾಡಿ ತನ್ನ ನಿರಾಕಾರಿ ಪರಮ ಅವಸ್ಥೆಯಲ್ಲಿ ಸ್ಥಿತ ಮಾಡಬೇಕು ಅಂದರೂ ಕೂಡ ಬಹದ್ದೂರಿತನ ಬೇಕು ಅಂತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್ ಮೊದಲನೇದು, ಸತ್ಯಕ್ಕೆ ಸಂಗ್ ವಾಪಸ್ ಜಾನಾ ಹೈ, ಇಸಿಲಿಯೇ ಸದಾ ಸಚ್ಚಾ ಹೋಕರ್ ರಹನಾ ಹೈ. ಕಿತ್ನಾ ಖೂಬ್ಸೂರತ್ ಮಹಾವಾಕ್ಯ. ಅಂಡರ್ಲೈನ್. ಸತ್ಯದ ಸಂಘಕ್ಕೆ ಮರಳಿ ಹೋಗಬೇಕಾಗಿದೆ. ಅದಕ್ಕಾಗಿ ಸದಾ ಸತ್ಯವಂತರಾಗಿ ಇರಬೇಕಾಗಿದೆ. ಎಷ್ಟು ಡೀಪ್ ಆಗಿರುವಂತಹ, ಎಷ್ಟು ಅರ್ಥ ಸಹಿತವಾಗಿರುವಂತಹ ಮಹಾವಾಕ್ಯ. ಸತ್ಯದ ಸಂಘಕ್ಕೆ ನಾವು ವಾಪಸ್ ಹೋಗಬೇಕಾಗಿದೆ. ಸತ್ಯದ ಸಂಘ ಯಾವುದು ಅಂತಂದರೆ ಸೂಕ್ಷ್ಮ ಅರ್ಥದಲ್ಲಿ ಮನಸ್ಸಿಗೆ ಆತ್ಮನೇ ಸತ್ಸಂಗಿ. ಅರ್ಥಾತ್ ಈ ಮನಸ್ಸು ಬಯಸ್ತಾ ಇದೆ ಈ ಡ್ರಾಮಾದೊಳಗೆ ಅಲದಾಡುವುದರಿಂದ ಮುಕ್ತಾಗಿ, ಅಶಾಂತಿಯಿಂದ ಗೊಂದಲದಿಂದ ಮುಕ್ತಾಗಿ ಮನಸ್ಸು ಬಯಸ್ತಾ ಇದೆ ಆತ್ಮನಲ್ಲಿ ಹೋಗಿ ಒಂದಾಗಬೇಕು ಅಂತ. ಸತೋಪ್ರಧಾನ ಅವಸ್ಥೆಯಲ್ಲಿ ಹೋಗಿ ಚಿತ್ತ ಒಂದಾಗಿ ಏಕಾಗ್ರ ಆಗಬೇಕು ಅಂತ ಅದು ಅನ್ಕೋತಾ ಇದೆ. ಯಾವಾಗ ಆತ್ಮ ಸತೋಪ್ರಧಾನ ಆಗ್ತದೆ, ಇದು ಆತ್ಮನೂ ಬಯಸ್ತಾ ಇದೆ ಹೋಗಿ ಪರಂ ಅವಸ್ಥಾ, ಪರಮ ಒಂದು ಹೃದಯ ಪರಮಾತ್ಮನ ಸಂಘದಲ್ಲಿ ಹೋಗಿ ಸ್ಥಿತ ಆಗಬೇಕು ಅಂತ. ಅದಕ್ಕಾಗಿ ಸತ್ಯವಂತರಾಗಿರಿ ಅಂತ ಅರ್ಥಾರ್ಥ
ನನಗೆ ನಾ ಅಕ್ಕೋರಂತ ತಿಳ್ಕೊಳ್ಳೋದು ಕೂಡ ಝೂಟ್. ನಾನು ಇಂಥವ್ರ ಮಗಳು ಅಂತ ಹೇಳ್ತೀನಂದ್ರೆ ಇದೆಲ್ಲ ಸುಳ್ಳು, ಸುಳ್ಳಿನ ಒಂದು ಪರದೆಯೊಳಗಿದ್ದೀನಿ ಅಂತ ಅರ್ಥ. ಬಾಬಾ ಹೇಳ್ತಾರೆ, ನಾನು ನಿರಾಕಾರ ಆತ್ಮ, ಇದು ಸತ್ಯ, ಸತ್ಯನೇ ನುಡಿರಿ, ಸತ್ಯವಂತರಾಗಿ ಇರ್ರಿ ಅಂತಾರೆ ಬಾಬಾ. ಕಭಿ ಬಿ ಝೂಟ್ ನಹಿ ಬೋಲ್ನಾ. ಝೂಟ್ ಅರ್ಥಾರ್ಥ ಇವ್ರು ನಮ್ಮ ಕಾಕ ಅದಾರ, ಇದು ನನ್ನ ಮನೆ, ಇದು ನಾನು ಮಾಡಿದ್ದು, ಇದು ನಾನು ಪಡ್ಕೊಂಡಿದ್ದು, ಇದು ನನ್ನ ಸರ್ಟಿಫಿಕೇಟ್, ನಾನು ಇಷ್ಟು ಓದಿದ್ದು. ಬಾಬಾ ಇವೆಲ್ಲ ಸುಳ್ಳು ಮಾತುಗಳಂತಾರೆ. ಡ್ರಾಮಾದೊಳಗೆ ಆ್ಯಕ್ಟಿಂಗ್ ಒಳಗೆ ಒಬ್ಬ ಹೀರೋ, ಸಿನಿಮಾದ ಹೀರೋ ಆ್ಯಕ್ಟಿಂಗ್ ಒಳಗೆ ಅವನು ಒಳ್ಳೆ ಕಾಲೇಜ್ನಾಗ ಓದಿದ, ಡಿಗ್ರಿ ತಗೊಂಡ, ಸರ್ಟಿಫಿಕೇಟ್ ಬಂತು, ಜಾಬ್ ಬಂತು, ಸಿನಿಮಾ ಎಂಡ್ ಆಯಿತು, ಸಿನಿಮಾ ಕಂಪ್ಲೀಟ್ ಆಯಿತು. ಅಥವಾ ನಂತರ ಯಾವಾಗ ಅವನು ವಾಸ್ತವದಲ್ಲಿ ಬರ್ತಾನ, ಅವಾಗ ಇವೆಲ್ಲ ನಾನೇ ಓದಿದ ಕಾಲೇಜ ಅಥವಾ ನಾನು ಪಡ್ಕೊಂಡಂಥ ಡಿಗ್ರಿ, ಇದು ನನ್ನ ಸರ್ಟಿಫಿಕೇಟ್ ಅಂತ ಹೇಳೋದಿಲ್ಲ. ಇಲ್ಲ, ಅದು ಡ್ರಾಮಾದಲ್ಲಿ ನನ್ನ ಆ್ಯಕ್ಟಿಂಗ್ ಇತ್ತು, ಆ ಥರ ನನ್ನ ಕ್ಯಾರೆಕ್ಟರ್ ಇತ್ತು, ಸ್ಟೂಡೆಂಟಾಗಿ ರೋಲ್ ಪ್ಲೇ ಮಾಡೋದು. ಬಟ್ ಅದು ಸಿನಿಮಾದೊಳಗೆ ರಿಯಲ್ ಒಳಗೆ ನಂದೇನು ಅಂತ ಸರ್ಟಿಫಿಕೇಟ್ ಇಲ್ಲ ಅಂತ. ಹಾಗೆ ಬಾಬಾ ಹೇಳ್ತಾರ, ಸುಳ್ಳು ಹೇಳಬೇಡ್ರಿ ಅರ್ಥಾರ್ಥ ಇದು ನನ್ನ ಸರ್ಟಿಫಿಕೇಟ್, ಇದು ನಾನು ಓದಿದ್ದು, ಇದು ನನ್ನ ಡಿಗ್ರಿ, ಇದು ನನ್ನ ಸೌಂದರ್ಯ, ಇದು ನನ್ನ ಬಾಲ್ಯ ಜೀವನ, ಇದು ನಂದು ಈ ರೀತಿ ಇದು ನಾನು ಪಡ್ಕೊಂಡಿರುವಂಥ ವಿಶೇಷತೆಗಳು, ಇವೆಲ್ಲ ಸುಳ್ಳು. ಸುಳ್ಳು ಮಾತುಗಳನ್ನು ಆಡಬೇಡ್ರಿ. सेकेंड पॉइंट, हम ब्रह्मा बाबा के बच्चे आपस में भाई बहन है, इसलिए कोई भी क्रिमिनल एक्ट नहीं करने हैं. ನಾವು ಬ್ರಹ್ಮ ಬಾಬಾರವರ ಪರಸ್ಪರ ಮಕ್ಕಳಿದ್ದೀವಿ. ಬ್ರಹ್ಮ ಅರ್ಥಾರ್ಥ ಹೈಯರ್ ಕಾನ್ಷಿಯಸ್, ಬ್ರಹ್ಮ ಬಾಬಾ ಅರ್ಥಾರ್ಥ ಸ್ಥೂಲ್ ದಾದಾ ಲೇಖರಾಜ್ ಅವರು ಹೇಗೆ ನಾವು ಶೂದ್ರರಿಂದ ಬ್ರಾಹ್ಮಣರಾದ್ವಿ, ಬ್ರಾಹ್ಮಣ ಅರ್ಥಾರ್ಥ ಹೈಯರ್ ಕಾನ್ಷಿಯಸ್. ಸೊ ಹಾಗೆ ಬ್ರಹ್ಮ ಬಾಬಾ ಅರ್ಥಾರ್ಥ ಆ ಬ್ರಹ್ಮ ಯಾರು ತನ್ನ ಪರಂ ಅವಸ್ಥಾ, ಪರಂ ಉನ್ನತ ಒಂದು ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಂಡಿದ್ದಾರೆ, ಅವರ ಸಮಾನ ಆಗಬೇಕು ಅಂತಂದರೆ ಬಾಬಾ ಹೇಳ್ತಾರೆ ಪರಸ್ಪರ ಸಹೋದರ ಸಹೋದರಿ ಎನ್ನುವಂಥ ಭಾವನೆ ಇರಲಿ. ಅದಕ್ಕಾಗಿ ಯಾವುದೇ ಕ್ರಿಮಿನಲ್ ಆ್ಯಕ್ಟ್ ಇರಬಾರ್ದು. ಅರ್ಥ ಕ್ರಿಮಿನಲ್ ಆ್ಯಕ್ಟ್ ಅಂದರೆ ಇವರು ಶಬ್ದದಲ್ಲಿ ಹೇಳಲಿಕ್ಕೆ ಇರ್ಬೋದು, ಇವರು ಅಣ್ಣವ್ರದಾರ ಅಕ್ಕವ್ರದಾರಂತ. ಆದರೆ ನಾನು ಯಾವಾಗ ತಿಳ್ಕೊತೀನಿ, ಸಾಕ್ಷಿ ದೃಷ್ಟಾಗಿ ನೋಡ್ತೀನಿ, ಸೊ ಆಗ ಅಣ್ಣವರು ಇಲ್ಲ, ಅಕ್ಕೋರು ಇಲ್ಲ, ಮಮ್ಮಿ ಅಪ್ಪ ಅಮ್ಮ ಕಾಕ ಕಾಕಿ ನನ್ನ ಗೆಳೆಯರು ಗೆಳತಿಯರು, ಇದಂತೂ ಬಹಳ ದೂರದ ಮಾತು. ಯಾಕೆ ಅಂದರೆ ಬಾಬಾ ಹೇಳ್ತಾರ, ನನಗೆಲ್ಲರೂ ನಿರಾಕಾರ ಆತ್ಮದ ಸಂಬಂಧ ಇದೆ, ಬಾಕಿ ಎಲ್ಲವೂ ಆ್ಯಕ್ಟಿಂಗ್ ಒಳಗೆ ಟೆಂಪ್ರರಿ ಪಾರ್ಟ್ ನಡೀತಾ ಇದೆ ಅಂದ ಮೇಲೆ ಬಾಬಾ ಹೇಳ್ತಾರೆ ಎಂದಿಗೂ ಕ್ರಿಮಿನಲ್ ದೃಷ್ಟಿ. ಕುಮಾರನಿಗೆ ಕುಮಾರ್ ಅಂತ ನೋಡೋದು ಕ್ರಿಮಿನಲ್ ದೃಷ್ಟಿ. ಒಬ್ಬ ಕುಮಾರಿಗೆ ಇವರು ಕುಮಾರಿ ಅಂತ ತಿಳ್ಕೊತೀನತ್ತಂದ್ರ, ಇವ್ರು ಕುಮಾರಿ ಅದಾರ ಅಂತ ಈ ಮನಸ್ಸು ಒಪ್ಕೋತದಂದ್ರೆ ಕ್ರಿಮಿನಲ್ ದೃಷ್ಟಿ. ದ ಆತ್ಮ ಕುಮಾರಿ ರೋಲ್ ಪ್ಲೇ ಮಾಡ್ತಾ ಇದ್ದಾರ ಅಂತ, ಕುಮಾರನ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ, ಆದರೆ ಇದು ಇರೋದು ರಿಯಲ್ ಒಳಗೆ ನಿರಾಕಾರ ಆತ್ಮ. ಇದಕ್ಕಂತಾರ ಬಾಬಾ सिविलाइज्ड. भाई भाई और भाई बहन के सिवाय किसी संबंध का भान न रहे. ಸಹೋದರ 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 ಸಹೋದರಿಯ ಸಂಬಂಧದ ಹೊರತು ಬೇರೆ ಯಾವ ಭಾನ, ಯಾವುದೇ ಸ್ಮೃತಿ, ಯಾವುದೇ ಸಂಬಂಧದ ಎಳೆತ ಸೆಳೆತ ಇಲ್ಲಿ ಕ್ಯಾರೆಕ್ಟರ್ ಜೊತೆಗೆ ಇರ್ಕೂಡ್ದು ಅಂತಾರೆ ಬಾಬಾ. ವರದಾನ್, याद के बल से अपने व दूसरे के श्रेष्ठ पुरुषार्थ की गतिविधि को जानने वाले मास्टर त्रिकालदर्शी भव. जैसे साइंस वाले पृथ्वी से स्पेस में जाने वालों की हर गतिविधि को जान सकते हैं. अंडरलाइन. ಹೇಗೆ ಸೈನ್ಸ್ದವರು, ಸೈನ್ಸ್ನ ಜಗತ್ತಿನಲ್ಲಿ ಯಾರೆಲ್ಲ ಸೈಂಟಿಸ್ಟ್ ಇದ್ದಾರೆ ಅವರು ಮೇಲೆ ಸ್ಪೇಸಲ್ಲಿ ಇರುವಂತಹ ಅಂದರೆ ಯಾರು ಸ್ಯಾಟಲೈಟ್ ಮೂಲಕ ಮೇಲ್ಗಡೆಗೆ ಹೋಗಿದ್ದಾರೆ ಸ್ಪೇಸ್ನಲ್ಲಿ, ಅಲ್ಲಿ ಇರುವಂಥ ಬಾಹ್ಯಾಕಾಶದಲ್ಲಿ ತಿರುಗಾಡುವಂಥವರು, ಅವ್ರದ್ದೇನು ಉಣೋದು ತಿನ್ನೋದು, ಅಲ್ಲಿ ಮಷೀನ್ ವರ್ಕ್ ಏನಾಗ್ತಾ ಇದೆ, ಏನಲ್ಲಿ ನಡೀತಾ ಇದೆ, ಅದನ್ನೆಲ್ಲ ಅಲ್ಲಿ ನಡೆಯುವ ಗತಿವಿಧಿಗಳನ್ನು, ಚಲನವಲನಗಳನ್ನು, ಆಗು ಹೋಗುಗಳನ್ನು ಕೆಳಗಡೆ ಕೂತ್ಕೊಂಡು ಸೈಂಟಿಸ್ಟ್ ಅದನ್ನು ತಿಳ್ಕೊತಿರ್ತಾರೆ, ಇದೆಲ್ಲ ಅರಿತಾ ಇರ್ತಾರೆ. ಹಾಗೆಯೇ ऐसे आप त्रिकालदर्शी बच्चे साइलेंस अर्थात याद के बल से अपने व दूसरों के श्रेष्ठ पुरुषार्थ व स्थिति की गतिविधि को स्पष्ट जान सकते हो.
ಅಂಡರ್ಲೈನ್. ಹಾಗೇ ತಾವು ತ್ರಿಕಾಲದರ್ಶಿ ಮಕ್ಕಳು. ತ್ರಿಕಾಲದರ್ಶಿ ಅರ್ಥಾತ್ ಯಾರು ಡ್ರಾಮಾದ ಒಳಗದಾರ ಅವರು ತ್ರಿಕಾಲದರ್ಶಿ ಆಗಕ್ಕೆ ಸಾಧ್ಯ ಇಲ್ಲ. ಯಾರು ಡ್ರಾಮಾದಿಂದ ಹೊರಗದಾರ, ಪರೆ ಅದಾರ, ಉಪರಾಮ್ ಅದಾರ, ಅವರು ತ್ರಿಕಾಲದರ್ಶಿಯಾಗಿ ಈ ಡ್ರಾಮಾದ ಒಂದು 3 ಕಾಲಗಳ ದರ್ಶನ ಮಾಡಲಿಕ್ಕೆ, ಕಾಲಾತೀತಾತ್ಮ, ಕಾಲದಿಂದ ಪರೆ, ಟೈಮ್ಲೆಸ್ ಸ್ಟೇಜಲ್ಲಿ ನಿಂತ್ಕೊಂಡಾಗ ಮಾತ್ರ ಈ ಸೃಷ್ಟಿ ನಾಟಕದ ಟೈಮ್ ಒಳಗೆ ಏನು ತ್ರಿಕಾಲ ಅದಲ್ಲಿ ಏನೆಲ್ಲ ನಡೀತದ ಅದನ್ನು 3 ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. तो दिव्य बुद्धि बनने से, याद के शुद्ध संकल्प में स्थित होने से त्रिकालदर्शी भोग का वरदान प्राप्त हो जाता है. ಇನ್ನೊಬ್ಬರ ಸ್ಥಿತಿ ಏನು, ಇನ್ನೊಬ್ಬರ ಪುರುಷಾರ್ಥ ಏನು, ಅನೇಕ ಬಾರಿ ಬಿಳಿ ಡ್ರೆಸ್ ಹಾಕೊಳ್ಳೋದ್ರಿಂದ, ಬ್ಯಾಡ್ಜ್ ಹಾಕೊಳ್ಳೋದ್ರಿಂದ ಯಾರು ಏನೇ ಇದ್ರೂ ಕೂಡ, ಯಾವುದೇ ಲೆವೆಲ್ನ ಪುರುಷಾರ್ಥಿಗಳು ಕೂಡ ಹೀಗನ್ನಿಸ್ತಾರ, ಬಹಳ ಮಹಾನ್ ಬಿಕೆ ಅಥವಾ ಬ್ರಾಹ್ಮಣರು ಅಂತ ಅನಿಸ್ತದೆ. ಆದರೆ ಬಾಬಾ ಹೇಳ್ತಾರ, ಬಿಕೆ ಜೀವನವನ್ನು ಫಾಲೋ ಮಾಡ್ತಾ ಇರುವಂಥವರೆಲ್ಲರದು ಪುರುಷಾರ್ಥದ ಲೆವೆಲ್ ಹೈಯೆಸ್ಟ್ ಇರೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರ ಪುರುಷಾರ್ಥ ಹೇಗಿದೆ ಅನ್ನುವಂತಹ ಗತಿವಿಧಿಯನ್ನು ತಿಳ್ಕೊಳ್ಬೇಕು ಅಂದರೆ ತ್ರಿಕಾಲದರ್ಶಿ ಆಗಬೇಕು. ತ್ರಿಕಾಲದರ್ಶಿ ಆಗಬೇಕು ಅಂತಂದರೆ ಬಾಬಾ ಹೇಳ್ತಾರೆ, ದಿವ್ಯ ಬುದ್ಧಿಯಿಂದ ಶುದ್ಧ ಸಂಕಲ್ಪಗಳಲ್ಲಿ ಸ್ಥಿತಾಗೋದ್ರಿಂದ ಮಾತ್ರ ತ್ರಿಕಾಲದರ್ಶಿಯ ವರದಾನ ಪ್ರಾಪ್ತಿ ಆಗ್ತದೆ. ನಯೇ ನಯೇ ಪ್ಲಾನ್ ಪ್ರಾಕ್ಟಿಕಲ್ ಮೇಲೆ ಲಾನೆ ಕೆ ಲಿಯೇ ಸ್ವತಃ ಇಮರ್ಜ್ ಹೋತೆ ಹೈ. ಬಾಬಾ ಅಂತಾರೆ, ಹೊಸ ಹೊಸ ಪ್ಲಾನ್ಗಳನ್ನು ಪ್ರಾಕ್ಟಿಕಲ್ನಲ್ಲಿ ಹೇಗೆ ತರಬೇಕು ಅನ್ನೋದು ಕೂಡ ಇಮರ್ಜ್ ಆಗ್ತದೆ. ಅಂದರೆ ನಾನು ಏನು ಮಾಡಲಿ, ಸೇವಾ ಏನು ಮಾಡಲಿ, ಎಲ್ಲಿ ಹೋಗಲಿ, ಏನು ಮಾಡಿದ್ರೆ ಸಕ್ಸಸ್ ಆಗ್ತೀವಿ, ಇದು ಯಾವ ವಿಚಾರ ಮಾಡುವ ಜರುರತ್ತೇ ಇಲ್ಲ. ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಬಾಬನ ಜೊತೆ ಕಂಬೈಂಡ್ ಆಗಿರುವಂಥವರಿಗೆ ಅಥವಾ ಈ ಡ್ರಾಮಾದಿಂದ ಪರಿಸ್ಥಿತಿಯಲ್ಲಿ ತ್ರಿಕಾಲದರ್ಶಿ ಆದಂಥವರಿಗೆ ಅವಶ್ಯ ಟಚ್ಚಿಂಗ್ ಆಗ್ತದ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ. ಸ್ಲೋಗನ್, ಸರ್ವಕ್ಕೆ ಸಹಯೋಗಿ ಬನೋ ತೋ ಸ್ನೇಹ ಸ್ವತಃ ಪ್ರಾಪ್ತ ಹೋತಾ रहेगा. ಅಂಡರ್ಲೈನ್, ಸರ್ವರ ಸ್ನೇಹಿ ಆದಾಗ ಎಲ್ಲರ ಸ್ನೇಹ ತಾನಾಗಿಯೇ ಪ್ರಾಪ್ತಿ ಆಗ್ತದೆ. ಸರ್ವರ ಸ್ನೇಹಿ ಆಗುವುದು ಕೇವಲ ರೋಲಲ್ಲಂತೂ ಮಾತ್ರ ಸಾಧ್ಯ ಇಲ್ಲ. ರೋಲಿಂದ ಪರೆ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ಎಲ್ಲರ ರೋಲ್ ಒಳಗೆ ಗುಪ್ತವಾಗಿ ಅಡಗಿರುವ ಇನ್ವಿಸಿಬಲ್ ಆ್ಯಕ್ಟರ್ ಆತ್ಮನನ್ನು ಯಾವಾಗ ನಾನು ನೋಡ್ತೀನಿ, ಆಗ ಮಾತ್ರ ನಾನು ಎಲ್ಲರನ್ನು ಸ್ನೇಹಪೂರ್ವಕವಾಗಿ ನೋಡ್ಲಿಕ್ಕೆ ಸಾಧ್ಯ, ಎಲ್ಲರ ಸ್ನೇಹ ನನಗೂ ವಾಪಸ್ ಪ್ರಾಪ್ತ ಆಗಲಿಕ್ಕೆ ಸಾಧ್ಯ ಇದೆ. ಅವ್ಯಕ್ತಿ ಇशारे स्वयं और सर्व के प्रति मनसा द्वारा योग की शक्तियों का प्रयोग करो. ಸ್ವಯಂ ಹಾಗೂ ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗವನ್ನು ಮಾಡ್ರಿ. ಯಾ ಕೋಯಿ ಭಿ ಯಹ ನಹೀ ಕಹ ಸಕ್ತಾ ಕಿ ಹಮ್ಕೋ ತೋ ಸೇವಾ ಕಾ ಚಾನ್ಸ್ ನಹೀ. ಯಾರು ಹಿಂಗಂತೂ ಅನ್ಲಿಕ್ಕೆ ಸಾಧ್ಯ ಇಲ್ಲ, ನಂಗೆ ಸೇವಾನೇ ಸಿಗವಲ್ದು, ಸೇವಾ ಚಾನ್ಸ್ ಇಲ್ಲ ಅಂತ. ಕೋಯಿ ಬೋಲ್ ನಹೀ ಸಕ್ತಿ ತೋ ಮನಸಾ ವಾಯುಮಂಡಲ ಸೆ ಮುಕ್ ಕಿ ವೃತ್ತಿ ಬಾಬಾ ಕೇತೆ ಹೈ. ಕೆಲವೊಮ್ಮೆ ನಮಗೆ ಒಳ್ಳೆ ಭಾಷಣ ಮಾಡಲಿಕ್ಕೆ ಬರೋದಿಲ್ಲ, ಅಥವಾ ವಿವರಿಸಿ ಮುರಳಿಯನ್ನು ಹೇಳಲಿಕ್ಕಾಗೋದಿಲ್ಲ, ಅಥವಾ ಜ್ಞಾನದ ಯಾವುದೇ ಮಾತು ಶಬ್ದದಿಂದ ನನಗೆ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರೆ ಇರಲಿ, ಬಾಬಾ ಹೇಳ್ತಾರೆ ಶಬ್ದದ ಸೇವಾ ಇದು ಸ್ಥೂಲ ಸೇವಾ, ಭಾಷಣನೂ ಕೂಡ ಸ್ಥೂಲ ಸೇವಾನೇ. ಬರೋದಿಲ್ಲ ಅಂದರೆ ಇರಲಿ, ಅವಾಗ ಏನಂತಾರೆ ಬಾಬಾ, ಮನಸ್ಸಿನ ಮೂಲಕ ವಾಯುಮಂಡಲದಿಂದ ಸುಖದ ವೃತ್ತಿ, ಸುಖಮಯ ಸ್ಥಿತಿಯಿಂದ ಸೇವಾ ಮಾಡ್ರಿ. ತಮ್ಮ ಸುಖದ ವೈಬ್ರೇಷನ್ ಆತ್ಮಿಕ ಸ್ಥಿತಿಯೊಳಗೆ ಸ್ಥಿತ ಆಗಿಬಿಡ್ರಲ್ಲಿ ಏನು ಶಬ್ದ ಬೇಕಾಗಿಲ್ಲ, ಕರ್ಮ ನಡಿಬೇಕಾಗಿಲ್ಲ, ಇದೇ ಒಂದು ಶುದ್ಧ ವೈಬ್ರೇಷನ್ ಆಟೋಮೆಟಿಕ್ ಹರಡ್ತಾ ಇರ್ತದ. ತಬಿಯತ್ ಠೀಕ್ ನಹೀ ತೋ ಘರ್ ಬೇಟೆ ಭಿ ಸಹಯೋಗಿ ಬನು. ಅಂಡರ್ಲೈನ್, ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಅನೇಕರಿಗೆ ಆರಾಮಿರ್ಲಿಕ್ಕಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರ, ಒಂದು ವೇಳೆ ನಿಮಗೆ ಆರಾಮಿಲ್ಲ, ಶರೀರಕ್ಕೆ ಆರಾಮಿಲ್ಲ ಅಂದ್ರೆ, ಶರೀರ ಸುಸ್ತಿದೆ, ಶರೀರಕ್ಕೆ ಏನೋ ಬೇರೆ ಬೇರೆ ತೊಂದರೆ ಇದೆ ಅಂತಂದ್ರೆ, ಇರಲಿ, ನಿಮಗೆ ಶಾರೀರಿಕ ಸ್ಥೂಲ ಸೇವಾ ಮಾಡಲಿಕ್ಕಾಗದೇ ಇದ್ದರೂ ಸೂಕ್ಷ್ಮ ಮನಸ್ಸಿನ ಮೂಲಕ ಸುಖದ ಶಾಂತಿಯ ವೈಬ್ರೇಷನ್ ಹರಡಿಸುವಂಥ ಸೇವೆಯನ್ನು ಅವಶ್ಯ ಮಾಡಬಹುದು. ಕೇವಲ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿಕೊಡ್ರಿ. ಭಾಳ ಜನ ಬಿಕೆ ಯಾರು ತಮಗೆ ಯಾವಾಗಲೂ ಹೆಮ್ಮೆಯಿಂದ ಹೇಳ್ಕೊಳ್ತಾರ, ನಾವಿಷ್ಟು ವರ್ಷ ಅಂತ, ಸೀನಿಯರ್ ಅಂತ ಅನಿಸ್ಕೊಳ್ಳೋದು ಮನಸ್ಸಿಗೆ ಬಹಳ ಖುಷಿ ಆಗ್ತದ. ನಾವಿಷ್ಟು ವರ್ಷ ನೋಡು ಈ ಜ್ಞಾನದಲ್ಲಿ ಬಂದು ಅಂತ.
ಅದೇ ಅವ್ರಿಗೇನಾದರೂ ಶಾರೀರಿಕ ತೊಂದರೆ ಆಯಿತು ಅಂತಂದ್ರೆ ನಮ್ಗೆ ಹಿಂಗ್ಯಾಕೆ ಬಂದಿದ್ರಿ ಅಕ್ಕೋರ, ಎಷ್ಟು ದಿವಸ ಅಂತ ಮಲಗಬೇಕು, ನಮಗೆ ಮಲ್ಕೊಳಿಕ್ಕಾಗೋದಿಲ್ಲ ಅಂತ. ಅರೆ ಡ್ರಾಮಾ ರೋಲ್ ಒಳಗೆ ಯಾವಾಗ ಎಲ್ಲರಿಗೆ ಅಡುಗೆ ಮಾಡಿಸಿ ಉಣಿಸೋದಿತ್ತು ಅದು ಡ್ರಾಮಾಗೆ ಬಿಟ್ಟಿದ್ದು, ಓಡಾಡಿ ಬೇರೆ ಕೆಲಸ ಮಾಡಿಸೋದಿತ್ತು ಅದು ಡ್ರಾಮಾ ಮಾಡಿಸ್ತದ. ಡ್ರಾಮಾದ ರೋಲ್, ಡ್ರಾಮಾದ ಶರೀರ, ಡ್ರಾಮಾ ಕೊಟ್ಟಂಥ ಶರೀರ, ಡ್ರಾಮಾ ಕೊಟ್ಟಂಥ ಮನಸ್ಸಿನ ವಿಚಾರಗಳು, ಭಾವನೆಗಳು. ಸೊ ಡ್ರಾಮಾದ ಚಾಯ್ಸ್ ಇದೆ. ನಾನು ಓಡಾಡಿ ಕೆಲಸ ಮಾಡಬೇಕು ಅಥವಾ ಪೇಷಂಟಾಗಿ ಬೆಡ್ ಮೇಲೆ ಅಲ್ಲಿ ಮಲಗಿರುವಂಥ ಪಾರ್ಟನ್ನು ನೋಡೋದು ಅಥವಾ ಓಡಾಡಿ ಸೇವಾ ಮಾಡುವಂಥದ್ದು, ಇದು ಯಾವುದೂ ನನ್ನ ಚಾಯ್ಸ್ ಅಲ್ಲ. ಅಂದಮೇಲೆ ಸ್ವಲ್ಪ ಆರಾಮ್ ತಪ್ಪಿದರೆ, ಸ್ವಲ್ಪ ಶರೀರಕ್ಕೆ ಏನಾದರೆ ನಮ್ಗೆ ಈ ಥರ ಯಾಕೆ ಆಗ್ತಾ ಇದೆ, ಯಾಕಾಯ್ತೋ ಏನೋ, ಯಾಕೆ ಈ ಥರ ಶಿಕ್ಷೆ, ಯಾಕೆ ಈ ಥರ ದಂಡ ಅಂತ ಅಂದ್ಕೊಳ್ಳೋರು ಅದಾರ. ಅರ್ಥಾತ್ ಬಾಬಾ ಹೇಳ್ತಾರೆ, ಮಕ್ಕಳೇ ಆರಾಮಿಲ್ಲ ಅಂದರೂ ನೀವು ಮಲಗಿನೂ ಸಕಾಶದ ಸೇವೆಯನ್ನು ಮಾಡ್ಬೋದು. ಆದರೆ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಇರಬೇಕು ಅಂತಾರೆ ಬಾಬಾ. ಯಾಕಂದರೆ ಶರೀರಕ್ಕೆ ಪರೀಕ್ಷೆ ಬಂದಾಗ ನಾವು ಯಾವಾಗ ಆತ್ಮ ಆ ಒಂದು ಪಾರ್ಟನ್ನು ನೋಡಬೇಕಾಗ್ತದ, ಆ ಪಾರ್ಟಿಂದ ನಾವು ರೆಜಿಸ್ಟ್ ಆಗುವಂಗಿಲ್ಲ. ಯಾಕೆ ಹಿಂಗೆ ಬತ್ತು, ಯಾಕಾಯಿತು ಅಂದರೆ ಇದು ಯುದ್ಧ ನಡೀತದೆ. ಯುದ್ಧ ಕ್ಷತ್ರಿಯರ ಲಕ್ಷಣ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಶುದ್ಧ ಸಂಕಲ್ಪಗಳ ಸ್ಟಾಕ್, ಅರ್ಥಾತ್ ಶುದ್ಧ ಸಂಕಲ್ಪಗಳು ಕೇವಲ ದೇಹಬಾನದಿಂದ ಪರೆಯಾಗಿರುವಂಥ ಆತ್ಮಸ್ಥಿತಿಯಿಂದ ಮಾತ್ರ ಶುದ್ಧ ಸಂಕಲ್ಪಗಳು ಕ್ರಿಯೇಟ್ ಆಗ್ತವೆ. ಆ ಶುದ್ಧ ಸಂಕಲ್ಪಗಳ ಸ್ಟಾಕ್ ಇದ್ದರೆ ಮಾತ್ರ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಸಾಕ್ಷಿಯಾಗಿ ಬಹಳ ನಿಶ್ಚಿಂತ, ಬಹಳಷ್ಟು ಖುಷಿಯಿಂದ ಆ ಪಾರ್ಟನ್ನು ಎಂಜಾಯ್ ಮಾಡ್ಬೋದು. ಅದು ಆರಾಮ್ ತಪ್ಪಿರಲಿ, ಅದು ಯಾವುದೇ ಥರದ ತೊಂದರೆನೇ ಇರಲಿ. ಆದರೆ ಅದಕ್ಕಾಗಿ ಬಾಬಾ ಹೇಳ್ತಾರೆ, ಶುದ್ಧ ಸಂಕಲ್ಪಗಳ ಸ್ಟಾಕನ್ನು ಜಮಾ ಮಾಡಿಕೊಡ್ರಿ. ಶುಭ ಭಾವನಾओं से ಸಂಪನ್ನ ಬನು. ಒಂದು ಶುದ್ಧ ಸಂಕಲ್ಪಗಳಿಂದ ಸಂಕಲ್ಪಗಳ ಜಮಾ ಸ್ಟಾಕ್ ಮಾಡಿಕೊಳ್ಳ್ರಿ ಮತ್ತು ಶುಭ ಭಾವನಾ ಸಂಪನ್ನರು ಆಗ್ರಿ. ಓಂ ಶಾಂತಿ.